ಮಾತ ಅಚ್ಚಲೀಲ ಆಗ್ಯಾದಪ್ಪ ಅಂದ್ರ ಏನ್ರಿಪ್ಪ? ಗೌಡ್ರ ಬಾಯಿದಿಂದ ಒಂದೇ ಒಂದು ದಿನ ಅಪಶಬ್ದ ಬರಲಿಲ್ಲ. ಹೌದು. ಅಣ್ಣಾಜಿಯವರು ತಿಳಿದು ಮಾತಾಡಿದ್ರು, ಏನು ತಿಳಿಲಾರದೆ ಮಾತಾಡಿದ್ರು. ಮಾತಿನ ಭರಾಟೆ ಒಳಗ ಆ ಮಾತು ಹೋಯ್ತು, ನನಗೆ ಗೊತ್ತಿಲ್ಲ. ಏನಂದಾರಿಪ್ಪ ಅಂದ್ರವರು ಏನತ್ತ? ಯಾರಿಗರೆ ಹುಟ್ಟಿ ನಾವು ಯಾರ ಹೆಸರು ಹೇಳಲ್ಲ. ನೋಡ್ರಿ, ಜಗತ್ತದೊಳಗ ಗುರುವಿನಂಗ ಶಿಷ್ಯ ಆಗ್ಲಿಕ್ಕಂದ್ರೆ ಒತ್ತಾಟಿ ಹೋಯ್ತು. ಹೌದು. ಕರೆ ಗುರುವಿನ ಒಂದ ಹೆಜ್ಜಿ ಬೆನ್ನ ನಾವು ಹತ್ತಬೇಕು. ಹೌದು. ಏನಂದ್ರು, ದೊಡ್ಡ ಗುರುಗಳ ಕೈಯಾಗ ಸಾಲೆ ಆಗ್ಯಾದ. ಹೌದು. ಜಗತ್ತಕ್ಕೆ ತತ್ವದ ಮಾತು ಹೇಳುತ್ತಾರೆ. ಹೌದು. ಈ ಪ್ರಾಪಂಚಿಕ ಜೀವನದೊಳಗ ಈ ಮಾನವ ಜನ್ಮ ಹೆಂಗ ನಾವು ಸಫಲ ಮಾಡ್ಕೋಬೇಕು ಅನ್ನೋದು 4 ಮಂದಿಗೆ ನೀವು ತಿಳುವಳಿಕೆ ಹೇಳ್ತೀರಂದ್ರ, ನಾವು ಜನಕ್ಕೆ ತಿಳುವಳಿಕೆ ಹೇಳ್ತೀವಂದ್ರ, ಮತ್ತು ನಮ್ಮ ಬಾಯಿಯಿಂದ ವ್ಯಾಕರಣ ಮತ್ತು ನಿಮ್ಮ ಬಾಯಿಯಿಂದ ವ್ಯಾಕರಣ ಜನಕ್ಕೆ ಹೆಂಗ ಮುಟ್ಟಬೇಕು? ಹೌದು. ಯಾರಿಗರೆ ಹುಟ್ಟಿ ನಾವು ಯಾರ ಹೆಸರು ಹೇಳಲ್ಲ. ನೋಡು, ಏನು ಇರೋದು ವ್ಯಾಕರಣದಾಗಿರ್ತದ. ಹೌದು. ವ್ಯಾಕರಣ ಬಿಟ್ಟು ನಾವು ಕಡ್ಯಾಕ ಹೋದೆವು ಅಂದ್ರೆ ಅದು ನಮಗೆ ಶೋಭೆ ತರುವಂತ ಮಾತು ಅಲ್ಲ. ಅಲ್ಲ. ಹೌದು. ಹೌದು. ನಾ ಪ್ರಥಮದಲ್ಲಿ ಹೇಳಿನಿ, ಏನತ್ತ? ಒಂದು ಮಾತ ಒಂದು ಸಮಯ. ಹೌದು. ಯಾಕ್ರಿ, ಒಂದು ಮಾತ ಒಂದು ಸಮಯ ಎರಡೂ ಹಾದು ಅಂದ್ರ ಹೊಳ್ಳಿ ಬರೋದಿಲ್ಲ. ಹೌದು. ಆಡಿರ್ತಕ್ಕಂಥ ಮಾತು ಹೋಯ್ತು, ಈಗ ಏನು ಕೊಟ್ಟರು ಹೊಳ್ಳಿ ಬರೋದಿಲ್ಲ ಅದು. ಹೌದು. ಹಿಂದೆ ಹಾಡಿರ್ತಕ್ಕಂಥ ಸಂದ ಸಮಯ ಕಳೆದೇವ ನಾವು, ಹೊಳ್ಳಿ ಅದೇ ಸಮಯಕ್ಕಾಗಿ ಹುಡುಕಾಡ್ಕೊತ ಹೋದ್ರೆ ನಮಗಲ್ಲ ದೇವರಿಗೂ ಸಿಕ್ಕಿಲ್ಲ ಆ ಸಮಯ. ಹೌದು. ಅದಕ್ಕೆ ನಾ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ, ಈ ಜೀವನ ಎಂಬುದು ಬಹಳ ದುರ್ಲಭ. ಹೌದು. ಮನುಷ್ಯ ಜನ್ಮ ಹುಟ್ಟುವುದು ಬಹಳ ಕಠಿಣ. ಹೌದು. ಹುಟ್ಟುದು ಬಹಳ ಕಠಿಣ. ಹೌದು. ಹುಟ್ಟುದ ಮ್ಯಾಗ ಇದಕ್ಕೆ ಹೆಂಗ ಬಳಕೆ ಮಾಡ್ಕೋಬೇಕು ಅನ್ನೋದು ನಿಮ್ಮಲ್ಲಿ ಬೇಕು. ಹೌದು. ಅದಕ್ಕ ಪದ್ಯ ಮುಗಿಸಿ ಬಸಣ್ಣ ಮಾರ್ಗ ಹಾಡಿ ಮುಂದೆ ಈ ನಿಮ್ಮ ಜೀವನದ ಬಗ್ಗೆ ಒಂದು 4 ಮಾತು ಹಿರಿಯರ ಜೊತೆ ಆಯ್ತಂದ್ರ, ಮೊದಲು ಯಾವ ಕಟ್ಟಿರ್ತಾನ ಅವ ಆಕಿನ ಗಂಡ. ಹೌದು. ಯಾಕ್ರಿ? ಹೌದು. ಅವ ಆಕಿನ ಗಂಡ. ಗಂಡ ಇದು ಬಿಡು, ಅಚ್ಚೇನೆ ಯಾರ ಹಣೆ ಬರದಾಗ ಹೆಂಗಿರ್ತದ ಹೇಳಕ್ಕಾಗಲ್ಲ. ಹೌದು. ಯಾಕಂದ್ರ ದೈವಕ್ಕೂ ತೂಕ ಹಿಡಿದು ಮಾತಾಡೋನು. ಹೌದು. ದೈವ ಅಂದ್ರೆ ದೇವ್ರ. ಏನೋ ಆ ಹೆಣ್ಮಗಳ ಟೈಮ್ ಸುಮಾರಿತ್ತು, ಹೌದು, ಆಗಬಾರ್ದ ಕೆಲಸ ಆಯ್ತು. ಆ ಮತ್ತೊಂದು ಮುರಿದ ಆ ಹೆಣ್ಣು ಮಗಳಿಗೆ ಲಗ್ನ ಮಾಡಿದ್ರಪ್ಪ ಅಂದ್ರ ಏನು ಮೊದಲಿನ ಗಂಡನ ಹೆಸರು ಕರಿಬೇಕು, ಏನು ಈ ಸದ್ ಆದವನಿಗೆ ಗಂಡತ್ ಕರಿಬೇಕು. ಹುಡುಕಿ ಗಂಡ, ಹುಡುಕಿ ಗಂಡ, ಹುಡುಕಿ ಗಂಡ. ಆ ಹುಡುಕಿನೇ ಇರ್ಲಿ. ರೀ ಹ್ಯಾಂಗ ಹೋಗಕ್ಕ, ನಿನ್ನ ವಯಸ್ಸರಿ ಏಟಾಗ್ಯದ. ಮೊದಲನೇವನಿಗೆ ಗಂಡ ಹತ್ರ ಕಪ್ಪಾಳ ಹೊಡಿತಾರ ನಿಂದ್ರಿಸಿ. ಮೊದಲನೇವನಿಗೆ ಕರೆದು ಎರಡನೇದ ಹೊಡಿತಾ ನೋಡಿ ಹ್ಯಾ ಮಾಡೋದು. ನಾ ಹೇಳದ ಅರ್ಥ ಆಗಿದಿಲ್ಲ ನಿನಗ? ಏನು ಹೇಳಿನ? ಮೊದಲನೇದ ಒಬ್ಬ ಗಂಡ ಅದಾನ, ಈಗಪ್ಪೈ ಮೊದಲನೇ ಅದ ಒಬ್ಬ ಗಂಡಗ್ಯಾನ. ಏನೋ ಎಳೆ ಸುಮಾರ ಅದು ಬೀಗ್ತಾನ ಮುರಿದದ, ಅಟ್ಟೆ ತಿಳ್ಕೊಬೇಕು. ಮತ್ತೊಂದು ಹೆಣ್ಣು ಮಗಳಿಗೆ ಲಗ್ನ ಆಗ್ಯದ. ಹೌದಾ? ಮೊದಲನೇದವನಿಗೆ ಗಂಡ ತೊಗೋಬೇಕು, ಏನಿದು ಮತ್ತೊಂದು ತಾಳಿ ಕಟ್ಟೆ ಇನ್ನೊಬ್ಬ ಅವನಿಗೆ ಗಂಡ ಅನ್ಬೇಕು. ನಮಸ್ಕಾರಪ್ಪ, ನಾನೇ ನಿನಗೆ ಕೇಳಕತ್ತೀನ ಗುರುನಾಥ. ಅವ ಮೊದಲನೇದವ ಹೋಗ್ಯಾನ ಇಲ್ಲ, ಅವಂದು ಸುಗ್ಗಿ ಮುಗ್ದದ, ಅವನು ಹೋಗ್ಯದ ವಿಕೆಟ್ ಹಾರ್ಯದ. ಅಲ್ಲ ಯಾಕ್ರಿ ಹಿರಿಯರ, ಸದ್ದ ಮೊದಲನೇದವ ಇಲ್ಲ ಗಂಡವ. ಹೌದಾ? ಇದು ಮುರಿದು ಲಗ್ನ ಮಾಡ್ಯಾರ. ಮುರಿದು ಲಗ್ನ ಮಾಡದ ಮ್ಯಾಗ ಏನು ಯಾಕ್ರಿ ಅವನಿಗೆ ಗಂಡ ತಗೋಕಿಲ್ಲ. ಅದರಂತೆ ಇದರಂತೇನೆ ನೀ ಅಪ್ಪ
ತೆಲ್ ತುಂಬ ಗುಲಾಲ್ ಹಾಕೊಂಡು ಏನೋ ಹೊತ್ತು ನೋಡ್ತಾನೆ ತಿಳಿಯಲ್ತವ ನಿನಗೆ. ಇಲ್ಲೇ ಇಟ್ಟು ಕಾಡ್ತಿ ಮನ್ಯಾಗ ಆಯಿಗೆ ಇಟ್ಟು ಕಾಡೀನಿ. ಹಾ ಇರ್ಲಿ, ಹಾ ನಮ್ಮ ಅಣ್ಣಾಜಿ ಅವರು ಹೇಳಿದ್ರು ಏನತ್ತ ಹಿಂದೆ ಮಾಡಿದ ಪದ ಗೌಡ್ರು ಮಾಡಿದ್ದೆ ಅದಾವ, ಹಾ ಪಂಡಿತ್ ಸರ್ ಮಾಡಿದ್ದೆ ಅದಾವ, ಹಾ ನಾವು ಮುರಿದು ಮತ್ತೆ ಈ ಚಾಲ ಮಾಡೀವಿ. ಹಬ್ಬ ಹೌದು. ಹಾ ಗೌಡ್ರ ಪದಗಳನ್ನು ಮುರಿದು ಈ ಚಾಲಿಗೆ ಹಾಕಿವಿ, ಅದಕ್ಕೆ ಆಗಿ ನಾವು ಹಾಡ್ತೇವೆ. ಹೌದು. ಇದು ಹೊಸದ ಅಲ್ಲ. ಹೌದು. ಯಾವ್ದು ಬರೋಬರಿ ರೀ? ನಿಮ್ಮದೇ ಬರಬರಿ. ತಿಳಿತೀರ್ಯಾರಿಗೆ ಹಾ ಈಗ ಇದ್ದವನೇ ಗಂಡ, ಹಾ ಯಾವ ಇಸದ್ದದನ ಅವನೇ ಗಂಡ. ಹೋಗ್ಯಾನ ಕೆರೆ. ಹೌದಿಲ್ಲ? ಅದಕ್ಕ ಇರ್ಲಿ, ನೆನಪಿನಾಗಿರ್ಲಿ. ಹೌದು. ಹಾ ಅದಕ್ಕೆ ಅವರು ಗುರೂಜಿಯವರ ಓ ಯಾಕಪ್ಪ ಅಂತಂದ್ರ ಡೊಳ್ಳಿನ ಪದ ಕೇಳೋರು ಹ್ಞೂ ಒತ್ತಿರ್ತಾರ. ಹೌದು ಏನ್ರಿ, ನೀವು ಕೇಳೋರು ಹ್ಞೂ ಒತ್ತಿರ್ತೀರಿ, ಕರೆ ಹೇಳೋರು ನಾವು ದಿನ ಅದೇ ದಂಧನೆ ಮಾಡ್ತೀವಿ ಅಂದ ಬಳಕ ಹಾ ಅದು ಎಟ್ಟಿರ್ತದೆ ಎಟ್ಟಿಲ್ಲ ಅನ್ನೋದು ಗೊತ್ತಿರ್ತದೆ. ಹೌದು. ಈಗ ಪದ ಮುರಿಬೇಕಾದ್ರೆ ಸುಮ್ಮನೆ ಮುರಿಲಾಕ ಬರಲ್ರಿ. ಹೌದು. ಪದ ಮುರಿದು ಮಾಡ್ಬೇಕಾದ್ರೆ ಸುಮ್ಮನೆ ಮುರಿದು ಮಾಡ್ಲಿಕ್ಕೆ ಬರಲ್ಲ. ಒಂದು ಅಕ್ಷರ ಹೆಚ್ಚಕಮ್ಮರಿ ಆಗಿರ್ತಾವ, ಅಕ್ಷರ ಒಳಗರೆ ಆಗಿರ್ತಾವ, ಅಕ್ಷರ ತಾಳಿನ ಹೊರಗರೆ ಆಗಿರ್ತಾವ. ಒಂದು ಲೈನರಿ ಅದ್ರಾಗ ಹೆಚ್ಚಾಗಿರ್ತದೆ, ಒಂದು ಲೈನರಿ ಇದ್ರಾಗ ಕಮ್ಮಾಗಿರ್ತದೆ. ಹೌದು. ಬದಲಾವಣೆಗಳು ಭಾಳ ಆತಾವ ಒಂದು ಸಾಹಿತ್ಯ ಮಾಡ್ಬೇಕಾದ್ರೆ. ಹೌದಿಪ್ಪ. ಮಾಡಿರಿ ಏನು ತಪ್ಪನಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬೊಬ್ಬರು ಅಪೇಕ್ಷೆ ಇರ್ತದೆ. ಇದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಹೌದು. ಇದಕ್ಕೆ ಏನು ತಕರಾರು ಇಲ್ಲ. ಹೌದು. ಒಂದು ಮಾತು ಏನಿಪ್ಪ? ಪರಸೋಣ್ಣವ್ರು ಮಾತಾಡ್ಕೋತ ಏನಂದ್ರಿಪ್ಪ ಒಂದು ಮಾತ? ನೋಡ್ರಿ, ನಾವು ಸಾಲಿ ಎಲ್ಲಿ ಕಲ್ತೀವಿ? ಎಲ್ಲಿ ಬಾಬಾ? ದೊಡ್ಡ ಗುರುವಿನಂತೆಲ್ಲಿ ಸಾಲಿಗೆ ಅದು ಕಲ್ತೇವಿ. ಹೌದ್ರಿ? ಹೌದು. ಸಿದ್ಧಾರೂಢರ ಸಾಲಿ ಗಜದಂಡಾಪುರ ಬಲ್ಲಿ ಆಯ್ತು. ಹೌದು. ಸಿದ್ಧಾರೂಢರ ಗುರು. ಹೌದು. ಗುರುವಿನಂತೆ ಶಿಷ್ಯ ಆದ ಸಿದ್ಧಾರೂಢರ ಹೆಸರು ಜಗತ್ತಕ್ಕೆ ಮುಡಿತು. ಹೌದು. ನಡೆದಾಡುವಂತ ದೇವರು ಸಿದ್ದೇಶ್ವರ ಅಪ್ಪಾಜಿಯವರ ಗುರು ಮಲ್ಲಿಕಾರ್ಜುನ ಮುನಿ. ಹೌದು. ಗುರುವಿನಕ್ಕಿಂತ ಶಿಷ್ಯಂದೇ ಜಗತ್ತದೊಳಗ ಕೀರ್ತಿ ಅಜರಾಮರ ಉಳಿತು. ಹೌದು. ಯಾಕ? ಗುರು ಶಿಷ್ಯರ ಒಡನಾಟ, ಗುರುವಿನಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಗುರುವಿನಲ್ಲಿ ಇರ್ತಕ್ಕಂಥ ಒಂದು ಮನೋಭಾವ, ಗುರುವಿನಲ್ಲಿ ಇರ್ತಕ್ಕಂಥ ಒಂದು ವ್ಯಾಕರಣ ಶಿಷ್ಯನಲ್ಲಿ ಪರಿಪೂರ್ಣವಾಗಿ ಇತ್ತಪ್ಪ ಅಂದ್ರೆ ಅವ ಒಬ್ಬ ಶಿಷ್ಯ. ಹೌದು. ಅಲ್ಲಕ್ಕ ಬರ್ತದ. ಹೌದು. ಯಾಕ್ರಿ? ಈಗ ನಮ್ಮ ಅಣ್ಣಾಜಿಯವರು ಹಾ ಯಾರ ಶಿಶು ಮಕ್ಕಳು? ಯಾರದ್ರಿಪ್ಪ? ನಮ್ಮ ಸೊನಾಳ ಹನುಮಂತ ಗೌಡ್ರ ಶಿಶು ಮಕ್ಕಳು. ಮಾತಿನ ಮುತ್ತು. ಹೌದು. ಪರಮ ಪೂಜ್ಯ ಲಿಂಗೈಕ್ಯ ನಮ್ಮ ಸೊನಿಹಾಳ ಗ್ರಾಮದ ಹನುಮಂತರಾಯ ಗೌಡ್ರ ಶಿಶು ಮಕ್ಕಳು. ಹೌದು. ಇಲ್ಲಿ ನನಗೆ ಒಂದು ಏನು ಮಾತಾರ ಹೌದು ಹೊತ್ತು ಹೊಂಟ್ರ ಸಾಕು, ಮತ್ತು ಮುಂದಿನ ಕಾರ್ಯ ಶುರು ಆಗ್ತಾವ. ಹೌದ್ರಿಪ್ಪ. ಇರ್ಲಿ ಕಾಕವ್ರ, ಹಿಂಗತ್ತಿರಲ್ಲ. ನೀವು ಎರಡು ಸಂಘಕ್ಕೆ ರೊಕ್ಕ ಕೊಟ್ಟು ಕರೆಸಿರಿ, ಖರೆ ಕೆಲಸ ನಮ್ಮದು ಮತ್ತು ನಿಮ್ಮದಕ್ಕಿಂತ ಆ ಕೆಲಸ ದೊಡ್ಡದ ದೇಶದ್ದು. ಹೌದು. ನೀವು 4 ಮಂದಿ ನೋಡಿ ಹೋಗಿ ನಾಳೆಗೆ ಮನ್ಯಾಗ ಮುಕ್ಕೊಂಡ್ಬಿಡ್ತೀರಿ ಎಲ್ಲರೂ. ಹೌದು. ನಾಳೆ ಹೊತ್ತು ಹೊಂಟ್ರೆ ವಿಜಯಪುರ ಜಿಲ್ಲಾ ಮುದ್ದೇಬೇಳ ತಾಲೂಕು ಕೋಳೂರದಾಗ ಯಾವ ರೀತಿ ಹಾಡಿಕೆಗ್ಯಾವ, ಯಾವ ದೇವ್ರ ಮುಂದಾಗ್ಯಾವ ಅನ್ನೋದು ಇಡೀ ಜಗತ್ತೇನೆ ಕೂತು ನೋಡ್ತಿರ್ತದ. ಅವ್ರವ್ರ ಮನ್ಯಾಗ ಇಡೀ ಜಗತ್ತೇನೆ ಕೂತು. ಹೌದು. ಹೌದ್ರಿಪ್ಪ. ಹಂಗದು ಯೂಟ್ಯೂಬ್ ಅಂದ್ರೆ. ಹೌದಾ? ಯಾಕಪ್ಪ ಅಂತಂದ್ರೆ ಅವನು ಭಾಳ ಚಂದ ಮಾಡವನೇ ರೀ. ಎಲ್ಲಿ ಮಕ್ಕೋತಿದ್ದಲ್ಲ. ಹೌದು. ಇರಲಿ. ಯಾಕಪ್ಪ ಅಂತಂದ್ರೆ ಯಾಕ್ರಿ? ಈಗಾಗಲೇ ನಮ್ಮ ಅಣ್ಣಾಜಿಯವರು ಉತ್ನಾಳ ಪರಸೋಣ್ಣ ಅವರು ನಾವು ಶಕ್ತಿ ಇರ್ಲಿ ಅಂದಾಗ ಅವರು ಶಿವನ ಹಿಡಿದು
ಹೌದಾ ಹೇಳಿದ್ರು ಅವರು. ಏನು ಹೇಳಿದ್ರಿಪ್ಪ? ಓಂಕಾರದೊಳಗ ಪರಮಾತ್ಮ ಅದಾನ, ಹೌದು. ಯಾರ ಕಣ್ಣಿಗೂ ಅವ ಕಂಡವ ಅಲ್ಲ. ಹೌದಾ ಯಾರ ಕಣ್ಣಿಗೂ ಪರಮಾತ್ಮ ಕಂಡಿಲ್ಲ ಮತ್ತೆ ಹೇಳರಿಪ್ಪ ಅತ್ತ ಹೇಳಿ. ಹೌದಾ ಎಲ್ಲ ಇವತ್ತು ನಿನಗ ಅಂದ್ರೆ ಆದಿಶಕ್ತಿಗೆ ಹೌದು ಬಲಕ್ಕೆ ಜಾಗಿಲ್ಲ, ಎಡಕ್ಕೆ ಜಾಗದ. ಹೌದಾ ಅಂದ್ರೆ ನಮ್ಮ ಪರಮಾತ್ಮ ದೊಡ್ಡವದಾನ. ಹೌದ್ರಿಪ್ಪ. ಇರಲಿ, ಉತ್ತಮವಾದಂಥ ಮಾತ. ಹೌದು. ನಿಮ್ಮಲ್ಲಿ ನಮಗ ಎಡಕ್ಕೆ ಜಾಗದ ಬರೋಬ್ಬರಿ. ಹೌದು. ನಿಮ್ಮ ಪರಮಾತ್ಮ ಹಾ ನಿಮ್ಮ ಪರಮಾತ್ಮ ಒಂದು ಸಮಯ ಮತ್ತು ಸಂದರ್ಭದೊಳಗ ಹೌದು ಅರ್ಧನಾರೇಶ್ವರ ಆಗ್ಯಾನ. ಹೌದು ಆಗ್ಯಾನಲ್ರಿಪ್ಪ. ಯಾಕ್ರಿ? ಸೀರಿ ಉಟ್ಟಾನ. ಸೀರಿ ಉಟ್ಟಾನ. ಯಾಕ ಸೀರಿ ಯಾಕೆ ಉಡ್ಬೇಕಾಯ್ತು? ಯಾಕಂದ್ರೆ ನೀ ದೊಡ್ಡವಿದ್ಯಲ್ಲ, ಜಗತ್ತೇ ನಿನ್ನ ಕೈಯಾಗಿತ್ತು. ಜಗತ್ತು ಸೃಷ್ಟಿ ಮಾಡಿದವ ನೀನು, ಜಗತ್ತಕ್ಕೆಲ್ಲ ಅನ್ನ ನೀರು ಹಾಕವ ನೀನು. ಮತ್ತು ಈ ಸೀರೆ ಒಳಗೆ ಅಂಥ ಶಕ್ತಿ ಏನಿತ್ತು? ಅಷ್ಟು ಮರಮ್ ಐತಿ ಸೀರಿ ಒಳಗ. ಹಾಂ ಹೌದು. ಹೌದಿಲ್ಲ? ಹೌದು ಬಸಣ್ಣ, ಓ ಇದು ಯಾಕೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ, ಯಾಕ್ರಿಪ್ಪ? ಮಹಿಷಾಸುರನ ತಂಗಿ ಮಹಿಷಿ. ಮಹಿಷಾಸುರನ ತಂಗಿ ಮಹೇಶಿ. ಹೌದು. ಹೌದು. ಹರಿಹರ ಇಬ್ರು, ಒಬ್ಬ ಗಂಡ ಅದ, ಒಬ್ಬ ಹೆಣ್ಣದ, ಇವ್ರ ಅಪ್ಪದೇವರು. ಹೌದು. ಯಾಕಂದ್ರ ಆದಿಶಕ್ತಿನ ಬಿಟ್ಟರೆ ಇವಕ್ಕೆ ಗತಿ ಇಲ್ಲ. ಹೌದು. ಅಯ್ಯಪ್ಪ ಸ್ವಾಮಿ ಹುಟ್ಟಬೇಕಾಗಿತ್ತು, ಆ ಮಹಿಷಿ ವರ ಆ ಥರ ಪಡೆದಿದ್ದಳು. ಹೌದು. ಇನ್ನ ಒಂದು ಹೇಳೋದದ, ಏನು ಹೇಳ್ದೈತಿಪ್ಪ? ನಾಡ ಮ್ಯಾಲಿನ ಎಷ್ಟೋ ದೈತರನ್ನ ಸಂಹಾರ ಮಾಡಬೇಕಾದ್ರೆ ಹೌದು ಇವರಪ್ಪ ಪರಮಾತ್ಮ ಬಂದು ಆದಿಶಕ್ತಿ ಕಾಲು ಹಿಡ್ಕೊಂಡಾನ. ಹೌದು. ಇದು ನಮ್ಮ ಕೈಲಿ ಆಲರ ಕೆಲಸ, ನೀನೇ ಹೋಗಿ ಸಂಹಾರ ಮಾಡು. ರಕ್ತ ಬೀಜಾಸುರನ ಹೊಡೆದಕ್ಕೆ ಯಾರು? ದೇವಿನೇ. ಹೌದು. ಶುಂಭ ನಿಶುಂಭರನ್ನ ಹೊಡೆದಕ್ಕೆ ಯಾರು? ದೇವಿನೇ. ದೇವಿನೇ. ಮಹಿಷಾಸುರನ ಹೊಡೆದಕ್ಕೆ ಯಾರು? ದೇವಿನೇ. ದೇವಿನೇ. ಇನ್ನು ಎಷ್ಟು ಮಂದಿ ಗಂಡ್ಮಕ್ಳಿಗೆ ನಿಮಗೆ ಕಡಿಬೇಕು? ದೇವಿನೇ. ನಿಮ್ಮ ಅಪ್ಪ ಜಗತ್ತಕ್ಕೆ ಅನ್ನ ನೀರು ಹಾಕವ, ನಮ್ಮ ತಾಯಿ ಮುಂದೆ ಬಂದು ಭಿಕ್ಷೆ ಬೇಡ ಅನ್ನಲ್ಲ. ಯಾಕ? ಹೌದು. ಪರಮಾತ್ಮ ಭಿಕ್ಷಾಂದೇಯತಿ ಹೇಳಿ ಆದಿಶಕ್ತಿ ಮುಂದೆ ಬಂದು ಭಿಕ್ಷೆ ಬೇಡೇನ್ರಿ. ಆದಿಶಕ್ತಿ ಭಿಕ್ಷೆ ನೀಡಿದಾಗ ಇವರು ಪರಮಾತ್ಮನ ಅಕ್ಷಯ ಪಾತ್ರೆ ತುಂಬ್ಯದ, ಅಲ್ಲಿ ತಕ್ಕ ತುಂಬಿಲ್ಲ, ಖಾಲಿನೇ ಉಪವಾಸ ಬಿದ್ದಾದಿದು. ಹೌದು. ನೋಡ್ರಿ, ಒಂದು ಭೂಮಿ ಹೆಣ್ಣಿಗೆ ಹೋಲಿಸ್ಯಾರ, ಒಂದು ನೀರ ಹೆಣ್ಣಿಗೆ ಹೋಲಿಸ್ಯಾರ. ಹೌದು. ಅನ್ನ ಅದು ಹೆಣ್ಣಿಗೆ ಹೋಲಿಸ್ಯಾರ. ಭೂಮಿ ಎಲ್ಲ ಹೇಳಿನಿ. ತುಷು ಎಲ್ಲಾನು ಜಗತ್ತದಾಗ ಹೆಣ್ಣಿಗೆ ಹೋಲಿಸ್ಯಾರ ಅನ್ನೋ ಬಳಕ ಇನ್ನು ನಿನ್ನ ಬಲಕಿನ ಜಾಗ ಯಾರಿಗೆ ಬೇಕಾಗ್ಯದ? ಹೌದಿಲ್ರಿ? ನಿಮ್ಮದು ನೀವೇ. ನಿನ್ನ ಬಲಕ ಕುಂದ್ರ ಅವಶ್ಯಕತೆ ಇಲ್ಲ, ಹಾ. ನಿನ್ನ ತಲೆ ಮ್ಯಾಗ ಕುಂದ್ರು ತಾಕತ್ತದ ನಮಗ. ಕುತ್ತೇ ಬಿಟ್ಟಾಳೆ. ಕೂತನು ಕೂತೇವಿ. ಹಾ. ಯಾಕ್ರಿ ಕಕ್ಕ? ಹಾ, ಬರೀ ಹಂಗೆ ಕೂತಿಲ್ಲ, ತಲೆ ಮೇಲೂ ಕೂತಾಳ, ತೊಡಿ ಮೇಲೂ ಕೂತಾಳ. ತುಷು ಹೌದು, ಕರೆಕ್ಟ್ ಅದ. ಸುಮ್ಮನೆ ಐತಿಲ್ಲ ಅವನಿಗೆ. ಅದಕ್ಕೆ ಇರ್ಲಿ, ಆದಿಶಕ್ತಿ ಮಹಿಮೆ ಭಾಳ ದ್ವಾಡದ ಅನ್ನುವಂಥ ಮಾತನ್ನ ಹೇಳುತ್ತಾ, ಹೌದು. ಅದಕ್ಕೆ ಹಿರಿಯರ ಯಾಕಪ್ಪ ಅಂತಂದ್ರೆ ಮನುಷ್ಯಾಗ ನಮಗೊಂದು ಸ್ವಲ್ಪ ಆರಾಮ ತಪ್ಪದಂಗೆ ಆಗ್ಯಾದ್ರಿ. ಇಲ್ಲಿ ಬಂದು ನೀರು ಬದಲಾಗಿ ನೀರು ಭಾಳ ಕೊಗ್ರಿ ಪತ್ತೈವಿ, ಏನೇ ತಿಳ್ಕೊರಿ ನೀವು. ನಮಗೂ ಆರಾಮ್ ತಪ್ಪ. ಸೂರೆಲ್ಲ ಹೋಗ್ಬಿಟ್ಟು ರೀ, ಹೌದು. ಭಾಳ ಚಂದ ದನಿ ಇದ್ದು. ಹೌದು. ಖರೆ ನಾವು ಈ ಸೀಸನ್ದಾಗ ಹಾಡಿವಿ, ಇಂಥ ಮೈಕ್ ನಮಗೆ ಎಲ್ಲಿ ಸಿಕ್ಕಿಲ್ಲ. ಹೌದು. ಭಾಳ ಒಳ್ಳೆ ಮೈಕ್ ಏಕ್ ನಂಬರ್ ಮೈಕ್ ರೀ. ಮೈಕಿನ ಈ ಸದ ನಮಗೆ ಮಾತಾಡ್ಲಕ್ಕೆ ಬರೋವಲ್ದು, ನಾವು ಸ್ವಲ್ಪ ಸಣ್ಣ ಮಾತಾಡ್ಲಕತ್ತೀವಿ, ಖರೆ ಮೈಕ್ ಇಟ್ಟು ಕ್ಲಿಯರ್ ಅದಾವ. ಮೈಕೆ ಇಟ್ಟು ಕ್ಲಿಯರ್ ಇಟ್ಟ ಮೈಕಿನ ಹೆಂಗಿರ್ಬೇಕು? ಹೌದಿಲ್ಲ? ಇರ್ಲಿ, ಇಲ್ಲಿ ತಕ್ಕ ಇವು ಎರಡೂ ಸಂಘಗಳಲ್ಲಿ ಏನೇ ತಪ್ಪು ತಡಿ ಆದರೂ ಸಹಿತ ನಿಮ್ಮ ಮನೆ ಮಕ್ಕಳ ಅಂತ ಹೇಳಿ ನಿಮ್ಮ ಮನೆ ಮಕ್ಕಳತ್ತೆ ಹಾರೈಸಿರಿ. ಹೌದು. ಅದಕ್ಕೆ ಏನೋ ನಿಮ್ಮ ಅಪೇಕ್ಷೆ ಇತ್ತಪ್ಪ ಅಂದ್ರೆ ಹೌದು. ಅವ್ರ ಕಡೆಯಿಂದ ಒಂದು ಸಂದ ಹಾಡಿಸ್ರಿ. ಹೌದು. ಇಲ್ಲ ತಾವೆಲ್ಲ ಒಂದು ಅನುಮತಿ ಮಾಡಿಕೊಟ್ರೆ 4-4 ತನ ನಾ ಹಾಡ್ತೀನಿ. ಮನುಷ್ಯಾಗ ನಮಗೆ ಆರಾಮ್ ತಪ್ಪದಂಗೆ ಆಗ್ಯದ, ಅವರಿಗೆ ಆರಾಮ್ ತಪ್ಪದಂಗೆ ಇದೆ. ಇನ್ನೇನು ತಮ್ಮ ಹಾಡೋದು ಹೊತ್ತೆ ಹಂಗೆ ಹೊಂಟದ ಕೇಳೋರು ಇದೆ 4 ಮಂದಿ ಎಲ್ಲ. ಸುಮ್ಮನೆ ನೀವು ಆರತಿ ಮಾಡ್ಕೊಂಡು ಹೋರತ್ತೆ ತಮ್ಮ ಒಂದು ಇಚ್ಛಾ ಪ್ರಕಾರ ನಾವೊಂದು ವಿನಂತಿಯಿಂದ ಕೇಳೋದದ. ಮತ್ತು ನಾವು ಎಲ್ಲಿ ಹಾಡ್ಲಿಕ್ಕೆ ಹೋಗೋ ಮಂದಿ ಹಂಗೆ ಅಲ್ಲಿ ಹೋಗೋದದ, ಇಲ್ಲಿ ಹೋಗೋದದ. ನಾವರೆಲ್ಲ ಮನುಷ್ಯಾಗ ಯಾಕೋ ನಮಗೆ ಆರಾಮಿಲ್ರಿ.
ತಾವು ಒಂದು ಸ್ವಲ್ಪ ಏನೋ ಒಂದು ತಾಸು ಬಿಟ್ರೆ ಸುಮ್ಮ ಹೋಗಿ ಮಕ್ಕೊಂಡು ಮತ್ತು ಮುಂಜಾನೆದೆಲ್ಲ ತಮ್ಮ ಕೆಲಸಕ್ಕೆ ಹೋಗೋರು ಅದಾರ. ಎಲ್ಲರೂ ರೈತರ ಮಕ್ಕಳೆಲ್ಲ ಸತ್ಸಂಗದಾಗ ಬರ್ತೀವಂದ್ರೆ ಇನ್ನು ಯಥಾ ಪ್ರಕಾರ 4 ನುಡಿ ಚಾಲ್ ಹಾಡಿ ಆರತಿ ಮಾಡ್ಲಿಕ್ಕೆ ಅನುಮತಿ ಮಾಡಿಕೊಟ್ರೆ ಆರತಿ ಮಾಡ್ತೀನಿ. 4:15 ತನಕ ಹಾಡ್ತೀನಿ ರೀ. 4:15 ತನಕ ರೀ. ನಾಷ್ಟ ನಮಗೆ ಬ್ಯಾಡ್ರಿಪ್ಪ. ಇಲ್ರಿ ನಾನು ಕೇಳ್ರಿ, ನಾವು ಎಲ್ಲಿ ಮುಂಜಾನೆ ದಯವಿಟ್ಟು ಎಲ್ಲಿ ನಾಷ್ಟ ಮಾಡಲ್ರಿ. ನೀವು 10 ತನಕ ಇಟ್ಕೊಂಡ್ರು ನಾವು ನಾಷ್ಟ ಮಾಡಲ್ರಿ. ಇಲ್ಲ ನಂದು ಕೇಳ್ರಿ ಕಕ್ಕ ಹಿರಿಯರ ಒಂದು ಸ್ವಲ್ಪ ಇಲ್ರಿ ನಮ್ದು ಕೇಳ್ರಿ. ನಂದು ಕೇಳ್ರಿ, ನೀವು ಮಾಡಿದಕ್ಕಿಂತ ಹೆಚ್ಚು ಸ್ವಲ್ಪ ನಂದು ಕೇಳ್ರಿ. ನೀವು ನಮ್ಮನ್ನು 10 ತನಕ ನಿಮ್ಮ ಊರಾಗ ಇಟ್ಕೊಂಡ್ರು ನಾವು ಜಳಕ ಮಾಡ್ಲಾರ್ದೇನೆ ನಾಷ್ಟ ಮಾಡಲ್ಲ. ಯಾಕಂದ್ರೆ ಪ್ರತಿನಿತ್ಯ ನಿದ್ದೆಗಟ್ಟು ನಮ್ಮ ಶರೀರ ಕೆಟ್ಟಿರ್ತಾವ. ನಾವು ಮತ್ತೆ ಊರಿಗೆ ಹೋಗಿ ಶಿಸ್ತು ಹಲ್ಲಿಗಿಲ್ಲಿ ತಿಕ್ಕೊಂಡು ಚೆಂದಾಗಿ ಜಳಕ ಮಾಡಿ ನಮ್ಮ ಹೊಟ್ಟೆಗೆ ಆಹಾರ ತೊಗೋತೀವಿ. ಅದಕ್ಕೆ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ರಾತ್ರಿ ಭಾಳ ಚಂದ ನಮಗೆಲ್ಲ ಪ್ರಸಾದ ಆಗ್ಯದ. ಅದಕ್ಕೆ ಇನ್ನು ಹೊತ್ತು